ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸ್ಟೂಡೆಂಟ್ಸ್, KA ಅವರು ಒಂದು ರೀಸೆಂಟಾಗಿ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ. ದಿಸ್ ಇಸ್ ರಿಗಾರ್ಡಿಂಗ್ ಆನ್ಲೈನ್ ವೆರಿಫಿಕೇಷನ್ ಫಾರ್ ಕ್ಲಾಸ್ A ಕ್ಯಾಂಡಿಡೇಟ್ಸ್. ಸೊ ಸ್ಟೂಡೆಂಟ್ಸ್, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಡೀಟೇಲ್ ಆಗಿ ನೋಡೋಣ. ರಿಸರ್ವೇಷನ್ ಕ್ಲೇಮ್ಸ್ ಮೇಡ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಒನ್ಲಿ ಹ್ಯಾವ್ ಬೀನ್ ಕನ್ಸಿಡರ್ಡ್. ಸೊ ಸ್ಟೂಡೆಂಟ್ಸ್, ನೀವು ಅಪ್ಲಿಕೇಶನ್ ಹಾಕುವಾಗ ಯಾವುದೆಲ್ಲ ನೀವು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿರ್ತೀರೋ ಅದನ್ನು ಮಾತ್ರ ಕನ್ಸಿಡರ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ಅಟ್ಯಾಚ್ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ನೀವೇನಾದರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿದ್ದಿಲ್ಲ ಅಂದರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಇನ್ಫಾರ್ಮೇಷನ್ ಪ್ರೊವೈಡೆಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ ವಿತ್ ರಿಗಾರ್ಡ್ ಟು ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮೀಡಿಯಮ್, ರೂರಲ್ ಸ್ಟಡಿ ಡೀಟೇಲ್ಸ್ ಹ್ಯಾವ್ ಬೀನ್ ವೆರಿಫೈಡ್ ಆ್ಯಸ್ ಪರ್ SATS ನಂಬರ್. ಸೊ ಸ್ಟೂಡೆಂಟ್ಸ್, ನೀವು ಸ್ಟಡಿ ಸರ್ಟಿಫಿಕೇಟು ಅಪ್ಲೋಡ್ ಮಾಡಿದರೆ, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು, ರೂರಲ್ ಸರ್ಟಿಫಿಕೇಟು ನೀವು ಅಪ್ಲೈ ಮಾಡಿದರೆ ಅದನ್ನು SATS ನಂಬರಿಂದ ವೆರಿಫೈ ಮಾಡಿರ್ತಾರೆ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ನ RD ನಂಬರಿಂದ ವೆರಿಫೈ ಮಾಡಿರ್ತಾರೆ. ನೆಕ್ಸ್ಟು, ಎಲಿಜಿಬಿಲಿಟಿ ಫಾರ್ ಕ್ಲಾಸ್ ಕೋಡ್ಸ್ E, F, G, H and O have been considered as per the verification by the concerned department. ಈ ಎಲ್ಲ ಕ್ಲಾಸ್ ಕ್ಯಾಂಡಿಡೇಟ್ಸ್ಗೆ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟಿಂದ ವೆರಿಫೈ ಮಾಡಿರ್ತಾರೆ. ದ ವೆರಿಫೈಡ್ ಇನ್ಫಾರ್ಮೇಷನ್ ಆಫ್ ಸೀರಿಯಲ್ ನಂಬರ್ 2 and 3 above is provided in the link hosted on KEA ವೆಬ್ಸೈಟ್. ಸೊ ಸ್ಟೂಡೆಂಟ್ಸ್, KEA ವೆಬ್ಸೈಟಲ್ಲಿ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಸಿ ದಟ್ ಲಿಂಕ್ ನೌ. ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಇದೇ ಲಿಂಕು KEA ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. UGCET 2024 ಆನ್ಲೈನ್ ವೆರಿಫಿಕೇಷನ್ ಲಿಸ್ಟ್ ಫಾರ್ ಕ್ಲಾಸ್ A ಕ್ಯಾಂಡಿಡೇಟ್ಸ್ ಅಂತ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಇದೆಯಲ್ಲ, ಸೊ ಅಲ್ಲಿ ಅಪ್ಲಿಕೇಶನ್ ನಂಬರ್ನ ಹಾಕಿ, ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ, ದೆನ್ ಎಂಟರ್ ಕ್ಯಾಪ್ಚಾ ಅಂತ ಇದೆ ಅಲ್ವಾ, ಅದನ್ನು ಎಂಟರ್ ಮಾಡಿ ನೀವು ಸರ್ಚ್ ಅಂತ ಕೊಟ್ಟರೆ ನಿಮಗೆ ಆ ಲಿಸ್ಟ್ ಬರುತ್ತೆ. ಅಂದರೆ ನೀವು ಯಾವುದೆಲ್ಲ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿರ್ತೀರೋ ಅದು ವೆರಿಫೈ ಆಗಿದ್ದರೆ ಅಲ್ಲಿ ನಿಮಗೆ ಎಕ್ಸಾಂಪಲ್ ಲೈಕ್ ಕ್ಯಾಸ್ಟ್ ಸರ್ಟಿಫಿಕೇಟು ನೀವು 3A ಕ್ಯಾಟಗರಿಗೆ ಸೇರಿರ್ತೀರ. ಸೊ 3A ಕ್ಯಾಟಗರಿ ಸರ್ಟಿಫಿಕೇಟ್ ನೀವು ಪ್ರೊಡ್ಯೂಸ್ ಮಾಡಿದರೆ, ಸೊ ಅಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ವೆರಿಫೈ ಆಗಿದ್ದರೆ S ಅಂತ ಬಂದಿರುತ್ತೆ. ರೂರಲ್ ಸರ್ಟಿಫಿಕೇಟಲ್ಲಿ S ಅಂತ ಇರುತ್ತೆ ವೆರಿಫೈ ಆಗಿದ್ದರೆ. ಅಕಸ್ಮಾತು ನೀವು ನಿಮ್ಮನ್ನ ಅದಕ್ಕೆ ಕನ್ಸಿಡರ್ ಮಾಡಿಲ್ಲ ಅಂತಂದರೆ ನೋ ಅಂತ ಬಂದಿರುತ್ತೆ. ಸೊ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ನೋಡಿ. ಆಮೇಲೆ ಲಿಂಕ್ ವಿಲ್ ಬಿ ಎನೇಬಲ್ ಶಾರ್ಟ್ಲಿ ಇನ್ KEA ವೆಬ್ಸೈಟ್ ಟು ಡೌನ್ಲೋಡ್ ದಿ ವೆರಿಫಿಕೇಷನ್ ಸ್ಲಿಪ್. ಸೊ ಸ್ಟೂಡೆಂಟ್ಸ್, ಇನ್ನು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋಕ್ಕೆ ಲಿಂಕ್ ಇನ್ನೂ ಕೊಟ್ಟಿಲ್ಲ. ಸೊ ನಿಮಗೆ ಪ್ರೊವೈಡ್ ಮಾಡಿರೋ ಲಿಂಕಲ್ಲಿ ನಿಮಗೆ ಯಾವುದೆಲ್ಲ ಸರ್ಟಿಫಿಕೇಟು ಎಲಿಜಿಬಲ್ ಆಗಿದ್ದೀರಾ, ನೀವು ಯಾವುದೆಲ್ಲ ಪ್ರೊವೈಡ್ ಮಾಡಿರೋದು ವೆರಿಫೈ ಆಗಿ ಕರೆಕ್ಟಾಗಿದೆ ಅನ್ನೋದನ್ನ ಮಾತ್ರ ನೀವು ಚೆಕ್ ಮಾಡ್ಕೋಬೋದು. ಸೊ ಲೇಟರ್ ಆನ್ ಒನ್ ಮೋರ್ ಲಿಂಕ್ ಪ್ರೊವೈಡ್ ಮಾಡ್ತಾರೆ ಫಾರ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋಕ್ಕಂತ. ನೆಕ್ಸ್ಟ್ ಸ್ಟೆಪ್ಸ್: ಡೌನ್ಲೋಡ್ ದ ವೆರಿಫಿಕೇಷನ್ ಸ್ಲಿಪ್ ಆ್ಯಸ್ ಪರ್ ದ ಶೆಡ್ಯೂಲ್. Be ready with the list of colleges and courses in the order of priority. Enter the priority of options in the KEA link after the publication of schedule for the first round seat allotment. So students, ವೆರಿಫಿಕೇಷನ್ ಸ್ಲಿಪ್ನ ಲೇಟರ್ ಆನ್ ಲಿಂಕ್ ಪ್ರೊವೈಡ್ ಮಾಡಿದಾಗ ಡೌನ್ಲೋಡ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅದು. ಸೊ ಲೇಟರ್ ಆನ್ ಏನು ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ. Note: verification of document for eligibility clauses B, C, D, L, J, K, L, M, N and Z has been notified and conducted through offline. ಸೊ ಇವ್ರಿಗೆಲ್ಲ ಆಲ್ರೆಡಿ ವೆರಿಫಿಕೇಷನ್ ಸ್ಲಿಪ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಬರೀ ಕ್ಲಾಸ್ A ಅವ್ರಿಗೆ ಇನ್ನೂ ಕೊಟ್ಟಿಲ್ಲ. ಸೊ ಲೇಟರ್ ಆನ್ ಲಿಂಕ್ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಆ ಲಿಂಕ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಆಲ್ ದಿ ವೆರಿ ಬೆಸ್ಟ್.